ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಕರ್ಣ ಸೀರಿಯಲ್‌ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸಂಜಯ್ ಮಾಲತಿ ಅವ್ರ ಒಡವೆನ ಕದ್ದು ರಿಸಲ್ಟ್‌ನ ಚೇಂಜ್ ಮಾಡಿಸೋದಕ್ಕೆ ಅಂತ ಒಬ್ಬ ವ್ಯಕ್ತಿ ಹತ್ರ ಆ ಒಡವೆನೆಲ್ಲ ತಂದು, ಇದರಲ್ಲಿ 10 ಲಕ್ಷದ್ದು ಒಡವೆ ಇದೆ, ಇದನ್ನೆಲ್ಲ ಕ್ಯಾಶ್ ಕನ್ವರ್ಟ್ ಮಾಡಿಸಿ ಆದಷ್ಟು ಬೇಗ ಎಲ್ಲರ ರಿಸಲ್ಟ್‌ನ ಚೇಂಜ್ ಮಾಡಿಸು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಆ ವ್ಯಕ್ತಿ ದುಡ್ಡನ್ನ ತಗೊಂಡು ಮಾಡಿಸ್ತೀನಿ ಬಿಡಿ ಅಂತ ಸಂಜಯ್ಗೆ ಹೇಳ್ತಾನೆ. ಟಾಪರ್ ಆಗಿ ನಾನ್ ಸೆಲೆಕ್ಟ್ ಆದ್ರೆ ನನ್ ಜಾಗದಲ್ಲಿ ಅವಳ ಹೆಸರು ಬರ್ಬೇಕು, ಆ ರೀತಿ ನೋಡ್ಕೋ ಅಂತ ಸಂಜಯ್ ಹೇಳ್ತಾನೆ. ಸರಿ ಆಯ್ತು ಸರ್, ನೀವು ವರಿ ಮಾಡ್ಬೇಡಿ, ಅದನ್ನೆಲ್ಲ ನನಗ್ ಬಿಟ್ಬಿಡಿ ಅಂತ ಆ ವ್ಯಕ್ತಿ ಹೇಳ್ತಿರ್ತಾನೆ. ನಿಧಿ, ಜಸ್ಟ್ ವೇಟ್ ಇನ್ ವಾಚ್, ನನಗೆ ನೀನ್ ಅವಮಾನ ಮಾಡ್ದಲ್ಲ, ಅದು ಪ್ರತೀಕಾರ ನಾನು ತೀರ್ಸ್ಕೋತೀನಿ ಅಂತ ಸಂಜಯ್ ಅನ್ಕೊಂಡು ಖುಷಿ ಪಡ್ತಿರ್ತಾನೆ. ಈ ಕಡೆ ಇವತ್ತು ರಿಸಲ್ಟ್ ಡೇ, ಇವತ್ತು ಫಸ್ಟ್ ನನ್ ಕರ್ಣ ಸರ್ ಮುಖನೇ ನೋಡ್ಬೇಕು ಅಂತ ಹೇಳಿ ನಿಧಿ ಕಣ್ ಮುಚ್ಕೊಂಡು ಹಾಗೆ ಬರ್ಬೇಕಾದ್ರೆ ಎದುರುಗಡೆ ಮಹಾಲಕ್ಷ್ಮಿ ಮತ್ತೆ ಶಾಂತಿ ಇಬ್ರು ಸಿಗ್ತಾರೆ. ಯಾಕಮ್ಮ ಈ ರೀತಿ ಕಣ್ಮುಚ್ಕೊಂಡು ಓಡಾಡ್ತಿದ್ಯಾ ಅಂತ ಅವ್ರಿಬ್ರು ಕೇಳಿದಾಗ, ಅದು ಆಕ್ಚುಲಿ ನಾನು ಗಾರ್ಡನ್ ಅಲ್ಲಿ ಇದೆಯಲ್ಲ, ಫಸ್ಟ್ ಗಣಪತಿ ಮುಖನ ನೋಡಿ ಕೈ ಮುಗ್ದು ಇವತ್ತು ರಿಸಲ್ಟ್ ಚೆನ್ನಾಗ್ ಬರ್ಬೇಕು ಅಂತ ಕೇಳ್ಕೊಳ್ಬೇಕು, ಅದಕ್ಕೆ ಮೊದ್ಲು ನಾನ್ ಯಾರ ಮುಖನ ನೋಡ್ಬಾರ್ದು ಅಂತ ಈ ರೀತಿ ಹೋಗ್ತಾ ಇದೀನಿ ಅಂತ ಹೇಳಿದಾಗ, ಸರಿ ಆಯ್ತು ಬಾ, ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಶಾಂತಿ ಮತ್ತೆ ಮಹಾಲಕ್ಷ್ಮಿ ಇಬ್ರು ಹೇಳ್ತಾರೆ. ಏ ಬಿಡ, ನಾನೇ ಹೋಗ್ಬೇಕು, ನಾನು ಒಬ್ಳೆ ಹೋಗಿ ಕೇಳ್ಬೇಕು, ಅವಾಗ್ಲೇ ನನ್ಗೆ ಇದ್ರ ಪ್ರತಿಫಲ ಸಿಗೋದು ಅಂತ ನಿಧಿ ಹೇಳ್ತಾಳೆ. ಸರಿ ಆಯ್ತು ಹೋಗಮ್ಮ ಅಂತ ಹೇಳಿ ಅವ್ರಿಬ್ರು ಅಲ್ಲಿಂದ ಹೊರಟೋಗ್ತಾರೆ. ನೆಕ್ಸ್ಟ್ ಸೀದಾ ಅವಳು ನಡ್ಕೊಂಡ್ ಬರ್ಬೇಕಾದ್ರೆ ನಿತ್ಯ ಎದುರುಗಡೆ ಸಿಗ್ತಾಳೆ. ಏ ಯಾಕೆ ಈ ರೀತಿ ಕಣ್ಮುಚ್ಕೊಂಡ್ ಬರ್ತಿದ್ಯಾ ಅಂತ ನಿತ್ಯ ಕೇಳಿದಾಗ, ನಾನು ಏನೇನೋ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ನಿಧಿ ಹೇಳ್ತಾಳೆ. ಏನು ಪ್ರಾಕ್ಟೀಸಾ, ಯಾವ್ದ್ರ ಬಗ್ಗೆ ಮಾಡ್ತಿದ್ಯೆ ಅಂತ ನಿತ್ಯ ಕೇಳ್ಬೇಕಾದ್ರೆ, ಅಕ್ಕ ನಾನ್ ಈ ರೀತಿ ಕಣ್ಮುಚ್ಕೊಂಡ್ ನಡ್ಕೊಂಡ್ ಹೋಗ್ತಿದ್ರೆ ನನ್ ಬ್ರೈನ್ ಪವರ್ ತ್ರಿಬಲ್ ಆಗುತ್ತಂತೆ. ಹೇಗೆ ಅಂತ ಕೇಳಲ್ವಾ ನೀನು? ನೋಡು, ನನ್ ರೈಟ್ ಸೈಡ್ ಅಲ್ಲಿ ಚೇರ್ ಇದೆ, ಮತ್ತೆ ನಿನ್ ಪಕ್ಕದಲ್ಲಿ ಗ್ಲಾಸ್ ಇದೆ, ಮುಂದೆಗಡೆ ಬಾರ್ ಕೌಂಟರ್ ಇದೆ, ಅದ್ರ ಮುಂದೆಗಡೆ ಚೇರ್ಗಳಿದಾವೆ. ನೋಡ್ತಾ ಇರು, ನಾನು ಎಲ್ಲದನ್ನ ಇನ್ಮೇಲೆ ಕಣ್ ಮುಚ್ಕೊಂಡೆ ಸೆನ್ಸ್ ಮಾಡ್ತಿರ್ತೀನಿ, ನಾನು ಏನು ನೋಡೋದಿಲ್ಲ, ಅವಾಗ ಕಣ್ಗುನು ರೆಸ್ಟ್ ಸಿಕ್ಕದಂಗ ಆಗುತ್ತೆ ಅಲ್ವಾ ಅಕ್ಕ ಅಂತ ನಿಧಿ ಹೇಳಿದಾಗ, ಯಾವ್ದ್ಯಾವ್ದೋ ರೀಲ್ಸ್ನೆಲ್ಲ ನೋಡ್ಕೊಂಡು ಅವ್ರು ಹೇಳ್ದಂಗೆ ನೀನ್ ಮಾಡಕ್ ಹೋಗ್ಬೇಡ, ನೋಡು ಒಂದ್ ಮಾಡಕ್ ಹೋಗಿ ಇನ್ನೊಂದಾಗತ್ತೆ ಅಷ್ಟೇ ಅಂತ ನಿತ್ಯ ಹೇಳ್ಬೇಕಾದ್ರೆ, ಏನಕ್ಕ ನೀನು, ಇದ್ರ ಬಗ್ಗೆ ಸೈಂಟಿಫಿಕ್ ರಿಸರ್ಚ್ ಆಗಿದೆ, ಈಗ ನೋಡು ನೀನ್ ಹೋಗ್ಬೇಕಾಗಿರೋದು ಆ ಕಡೆ, ಅಲ್ಲಿ ಮೆಟ್ಲಿದೆ, ಹುಷಾರಾಗಿ ನಡ್ಕೊಂಡು ಹೋಗು ಓಕೆನಾ ಅಂತ ನಿಧಿ ಹೇಳ್ಬೇಕಾದ್ರೆ, ಇವಳದೊಳ್ಳೆ ಕತೆ ಆಯ್ತಲ್ಲ ಅಂತ ಹೇಳಿ ನಿತ್ಯ ಅಲ್ಲಿಂದ ಹೊರಡ್ತಾಳೆ. ಹಾಗೆ ನಿಧಿ ಮೆಟ್ಲ ಮೇಲೆ ನಡ್ಕೊಂಡ್ ಬರ್ಬೇಕಾದ್ರೆ, ಅಯ್ಯೋ ನಾನ್ ಬರ್ಬೇಕಾದ್ರೆ ಎಲ್ರು ಸಿಗ್ತಾ ಇದಾರೆ, ಯಾಕ್ ಸರ್ ನನ್ ಮನ್ಸಿನ ಮಾತು ನಿಮ್ಗೆ ಕೇಳಿಸ್ತಾ ಇಲ್ವಾ ಅಂತ ಹೇಳ್ಕೊಂಡು ಬರ್ಬೇಕಾದ್ರೆ ಸಡನ್ ಆಗಿ ಅವಳು ಜಾರ್ ಬೀಳ್ತಾ ಇರ್ತಾಳೆ. ಅಷ್ಟ್ರಲ್ಲಿ ಕರ್ಣ ಬಂದು ಅವಳನ್ನ ಹಿಡ್ಕೊತಾನೆ. ಆದ್ರೂ ಅವಳು ಕಣ್ ಮುಚ್ಕೊಂಡೆ ಕರ್ಣನ್ ಮುಖನ ಹಿಡ್ಕೊತಾಳೆ. ಆಗ ಅದು ಕರ್ಣ ಸರ್ ಅಂತ ಗೊತ್ತಾಗಿ ಕಣ್ಬಿಟ್ಟು ಕರ್ಣನ್ನ ನೋಡ್ತಾಳೆ. ಏನ್ರಿ ಚೇಷ್ಟೆ ಮಾಡ್ತಿದ್ದೀರಾ ನೀವು, ಬಿದ್ದು ಏಟಾಗಿದ್ರೆ ಏನ್ ಮಾಡ್ತಿದ್ರಿ ಅಂತ ಕರ್ಣ ಕೇಳ್ಬೇಕಾದ್ರೆ, ಸರ್ ಟ್ರೀಟ್ ಮಾಡೋದಕ್ಕೆ ನೀವ್ ಇದೀರಲ್ಲ, ನಿಮ್ಗೋಸ್ಕರ ನಾನು ಎಷ್ಟ್ ಸಲಿ ಬೇಕಾದ್ರೂ ಬೀಳ್ತೀನಿ ಅಂತ ನಿಧಿ ಹೇಳ್ಬೇಕಾದ್ರೆ, ಆದ್ರೂ ತಲಹರಟೆ ತಿಮ್ಮಿ ಕಣ್ರಿ ನೀವು, ಅಲ್ಲ ಕಣ್ಮುಚ್ಕೊಂಡ್ ಯಾಕೆ ಮನೇಲಿ ಓಡಾಡ್ತಿದ್ರಿ ಅಂತ ಕರ್ಣ ಕೇಳ್ಬೇಕಾದ್ರೆ, ಇವತ್ತು ರಿಸಲ್ಟ್ ಡೇ ಅಲ್ವಾ, ನನಗೆ ನಿಮ್ ಮುಖನೇ ಫಸ್ಟ್ ನೋಡ್ಬೇಕಾಗಿತ್ತು, ನನ್ಗೆ ನೀವೊಂಥರ ಲಕ್ಕಿ ಸರ್, ಲಕ್ಕಿ ಚಾರ್ ಅಂತ ನಿಧಿ ಹೇಳ್ಬೇಕಾದ್ರೆ, ಈ ತರ ಎಲ್ಲ ಹೇಳಿ ನನ್ ತಲೆನೇ ಹಾಳು ಮಾಡ್ಬಿಡ್ತೀರಾ, ಆಮೇಲೆ ಈ ಜೀವಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಅಂತ ಕರ್ಣ ಹೇಳ್ತಾನೆ. ಓ ನಿಮ್ಗೆ ಹಾಗೂ ಆಗುತ್ತಾ ಅಂತ ನಿಧಿ ಕೇಳ್ಬೇಕಾದ್ರೆ, ಆಗದೆ ಇರುತ್ತಾ ಮತ್ತೆ, ನಿಮ್ ಕೆಲ್ಸ ಆಯ್ತಲ್ವಾ ಅಂತ ಕರ್ಣ ಕೇಳ್ಬೇಕಾದ್ರೆ, ಆಯ್ತು, ನೀವು ನನ್ಗೆ ಒಂದೇ ಒಂದ್ಸಲಿ ಆಲ್ ದ ಬೆಸ್ಟ್ ಹೇಳ್ಬಿಡಿ ಅಂತ ನಿಧಿ ಕೇಳ್ಬೇಕಾದ್ರೆ, ನನ್ ಲೈಟ್ ಹೌಸ್ಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ, ಆಲ್ ದ ವೆರಿ ಬೆಸ್ಟ್ ಅಂತ ಕರ್ಣ ವಿಶ್ ಮಾಡಿ ನಿಧಿನ ಹೋಗು ಅಂತ ಹೇಳ್ಬೇಕಾದ್ರೆ, ನಿಧಿ ತುಂಬಾ ಖುಷಿಯಿಂದ ಕರ್ಣನ್ ಕೆನ್ನೆ ಎಲ್ಲ ಹಿಡ್ಕೊಂಡು ಮುದ್ದಾಡಿ ಅಲ್ಲಿಂದ ಖುಷಿಯಾಗಿ ಹೋಗ್ತಿರ್ತಾಳೆ. ಇದನ್ನ ಸಂಜಯ್ ನೋಡಿ, ಅಬ್ಬಾ ಸೆಲೆಬ್ರೇಷನ್ ಎಲ್ಲ ಇವಾಗ್ಲೇ ಮುಗಿಸ್ಕೊಂಡ್ಬಿಡು, ಆಮೇಲೆ ನೀನು ಡಿಪ್ರೆಷನ್ಗೆ ಹೋಗೋದು ಇದ್ದೇ ಇದೆ ಅಂತ ಹೇಳ್ಕೊಂಡು ಅವನು ಸಹ ನಗ್ತಿರ್ತಾನೆ. ಈ ಕಡೆ ರಿಯಾ ತನ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಸಿಕ್ಕಿದೆ ಅಂತ ಹೇಳಿ ರೋಸಿ ಹತ್ರ ಹೇಳ್ಕೊಂಡು ತುಂಬಾ ಖುಷಿ ಪಡ್ತಿರ್ತಾಳೆ. ನೋಡು ರಿಯಾ, ಇದು ಬರೀ ಹಾಸ್ಪಿಟಲ್ ಅಲ್ಲ, ಡಾಕ್ಟರ್ ರಾಮಕೃಷ್ಣ ವಸಿಷ್ಠ ಅವರು ಕಂಡಿರೋ ಕನ್ಸು ಇದು ಅಂತ ರೋಸಿ ಹೇಳ್ಬೇಕಾದ್ರೆ, ಅವ್ರು ಯಾರು ಅಂತ ರಿಯಾ ಕೇಳ್ತಾಳೆ. ಅವ್ರು ಕರ್ಣನ್ ತಾತ, ಅವ್ರು ಕಂಡಿರೋ ಕನ್ಸನ್ನೆಲ್ಲ ಇವಾಗ ಕರ್ಣ ಸಾಧಿಸ್ತಿದ್ದಾನೆ. ಕರ್ಣ ಎಲ್ರಿಗೂ ಕೆಲ್ಸ ಕೊಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಕೆಲ್ಸ ಕೊಡ್ತಾನೆ, ಅವ್ನ್ಗೆ ಯಾರಿಗಾದ್ರೂ ಕೆಲ್ಸ ಕೊಟ್ಟಿದ್ದಾನೆ ಅಂತಂದ್ರೆ ಅವ್ರು ಅದಕ್ಕೆ ಕೇಪಬಲ್ ಇದಾರೆ ಅಂತಾನೆ ಅರ್ಥ ಅಂತ ರೋಸಿ ಹೇಳ್ಬೇಕಾದ್ರೆ, ಅಂದ್ರೆ ನನ್ಗೆ ಈ ಜಾಬ್ ಮಾಡೋ ಕೆಪಾಸಿಟಿ ಇದೆ ಅಲ್ವಾ ಅಜ್ಜಿ ಅಂತ ರಿಯಾ ಕೇಳ್ತಾಳೆ. ಖಂಡಿತ ರಿಯಾ, ಅದ್ರಲ್ಲಿ ಡೌಟೇ ಇಲ್ಲ, ನಿನ್ ಮೇಲೆ ಕರ್ಣ ಇಟ್ಟಿರೋ ನಂಬಿಕೆನ ಉಳಿಸ್ಕೊ ಅಂತ ರೋಸಿ ಹೇಳ್ತಿರ್ತಾರೆ. ರೀನ್ಗೆ ಜಾಬ್ ಸಿಕ್ಕಿದ್ದಕ್ಕೆ ರೋಸಿ ಅವರು ಅವಳಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ನ ಕೊಡ್ತಾರೆ. ಅದೇನು ಅಂತ ರಿಯಾ ತೆಗೆದು ನೋಡ್ಬೇಕಾದ್ರೆ ಅಲ್ಲಿ ಒಂದು ಸ್ಮಾರ್ಟ್ ವಾಚ್ ಇರುತ್ತೆ. ಅದನ್ನ ನೋಡಿ ರಿಯಾ ಸಿಕ್ಕಾಪಟ್ಟೆ ಖುಷಿ ಪಡ್ತಿರ್ತಾಳೆ. ಈ ಕಡೆ ನಯನ್ತಾರ ಅರೇಂಜ್ ಮಾಡಿರೋ ಡಾಕ್ಟರ್ ಫಾರ್ಮಸಿಲಿ ಎಲ್ಲಾ ಮೇಂಟೈನ್ ಮಾಡ್ಬೇಕು, ಯಾರು ಹೊರಗಡೆಯಿಂದ ಬಂದ್ರೆ ಯಾರಿಗೂ ಅಕೌಂಟ್ಸ್ ಎಲ್ಲ ತೋರಿಸ್ಬೇಡಿ ಅಂತ ಎಲ್ಲ ಅಲ್ಲಿ ವರ್ಕ್ ಮಾಡೋರ್ಗೆಲ್ರಿಗೂ ಹೇಳ್ತಿರ್ತಾನೆ. ಅದೇ ಜಾಗಕ್ಕೆ ರಿಯಾ ಅಪಾಯಿಂಟ್ ಆಗಿರ್ತಾಳೆ. ಅವಳಲ್ಲಿಗ್ ಬಂದಾಗ ನಯನ್ತಾರ ಕಡೆ ವ್ಯಕ್ತಿ ಅವಳನ್ನ ಒಳಗಡೆ ಬಿಡೋದಿಲ್ಲ.
ನೀವ್ಯಾಕೆ ಬರ್ತಿದ್ದೀರಾ ಅಂತ ಕೇಳ್ಬೇಕಾದ್ರೆ, ನೋಡಿ ನನ್ನ ಹೆಸರು ರಿಯಾ ಅಂತ. ಇವತ್ತಿಂದ ನಾನು ಫಾರ್ಮಸಿ ನೋಡ್ಕೊಳ್ಳೋದಕ್ಕೆ ಅಪಾಯಿಂಟ್ ಆಗಿದ್ದೀನಿ ಅಂತ ಹೇಳ್ಬೇಕಾದ್ರೆ, ನೋಡಿ ನಿಮ್ಗೆ ಕನ್ಫ್ಯೂಷನ್ ಆಗಿದೆ. ನಿಮ್ಗೆ ಇಲ್ಲೆಲ್ಲ ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಹೊರಡಿ ಅಂತ ನಯನತಾರ ಕಡೆ ವ್ಯಕ್ತಿ ಹೇಳ್ತಿರ್ತಾನೆ. ಇಲ್ಲ ಸರ್, ನಾನು ಅಫಿಷಿಯಲ್ ಆಗಿ ಅಪಾಯಿಂಟ್ ಆಗಿರೋದು. ನೋಡಿ ಬೇಕಿದ್ರೆ ಅಪಾಯಿಂಟ್ಮೆಂಟ್ ಲೆಟರ್ ಅಂತ ರಿಯಾ ಅಪಾಯಿಂಟ್ಮೆಂಟ್ ಲೆಟರ್‌ನ ತೋರಿಸ್ತಾಳೆ. ಅದಕ್ಕೆ ನಯನತಾರ ಕಡೆ ವ್ಯಕ್ತಿ ಆ ಲೆಟರ್‌ನ ನೋಡಿ ಅದನ್ನ ಹರಿದಾಕ್ಬಿಡ್ತಾನೆ. ಇದನ್ನ ನೋಡಿ ರೋಸಿಗೆ ಶಾಕ್ ಆದ್ರೆ ರಿಯಾ ಮಾತ್ರ ಆ ಲೆಟರ್‌ನ ನೋಡ್ಕೊಂಡು ಅಳ್ತಾ ಇರ್ತಾಳೆ. ಈಗ ನೀವು ಅಪಾಯಿಂಟ್ ಆಗಿಲ್ಲ ಓಕೆನಾ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ ರೋಸಿ ಅವನ್ ಮೇಲೆ ರೇಗಾಡ್ತಿರ್ತಾರೆ. ಅಷ್ಟ್ರಲ್ಲಿ ಕರ್ಣ ಬಂದು ಅಳ್ತಿರೋ ರಿಯಾನ ಎಬ್ಸಿ ಅವಳಿಗೆ ಸಮಾಧಾನ ಮಾಡ್ತಾರೆ. ಓ ಹೌದಾ, ಹಾಗಿದ್ರೆ ನಾನು ಇನ್ಮೇಲೆ ಪರ್ಮಿಷನ್ ಕೇಳ್ಕೊಂಡೇ ಬರ್ಬೇಕಾ? ಹೇಳಿ ಯಾಕೆ ಸೈಲೆಂಟ್ ಆಗಿದ್ದೀರಾ ಅಂತ ಕರ್ಣ ಕೇಳ್ಬೇಕಾದ್ರೆ, ಸರ್ ಅದು ಹಾಗಲ್ಲ ಸರ್ ಅಂತ ಆ ವ್ಯಕ್ತಿ ಹೇಳೋದಕ್ ನೋಡ್ತಾನೆ. ಅಷ್ಟ್ರಲ್ಲಿ ನಿತ್ಯ ಅಲ್ಲಿಗೆ ಬಂದಾಗ, ನಿತ್ಯ ಅವ್ರೆ, ಹಾಸ್ಪಿಟಲ್ ಓನರ್ಶಿಪ್ ಏನಾದ್ರು ನೀವು ಮಹೇಶ್ ಅವ್ರು ಕೊಟ್ರಾ ಅಥವಾ ನಾನೇನಾದ್ರೂ ಮರ್ತು ಇವ್ರಿಗೆ ಬಿಟ್ಕೊಟ್ಬಿಟ್ನಾ ಅಂತ ಕರ್ಣ ಕೇಳ್ಬೇಕಾದ್ರೆ ಇಲ್ಲ ಅಂತ ನಿತ್ಯ ತಲೆ ಆಡಿಸ್ತಾಳೆ. ಸರ್ ಅದು ಏನಂದ್ರೆ ನಾನು ಹೇಳಕ್ ಕೊಟ್ಟಿದ್ದು ಅಂತ ಮಹೇಶ್ ಹೇಳಕ್ ಹೋದಾಗ, ನೋಡಿ ಆಫೀಸ್ ಒಳಗಡೆ ಯಾರ್ ಬರ್ಬೇಕು ಯಾರ್ ಬರ್ಬಾರ್ದು ಅಂತ ಡಿಸೈಡ್ ಮಾಡೋದಕ್ಕೆ ನೀವ್ ಯಾರೀ? ನಾನ್ ಮನ್ಸ್ ಮಾಡಿದ್ರೆ ಫಾರ್ಮಸಿ ಒಳಗಡೆ ಅಲ್ಲ ಆಸ್ಪತ್ರೆ ಒಳಗಡೆ ಬರೋದಕ್ಕೂನು ಬಿಡೋದಿಲ್ಲ. ಬಿ ಕೇರ್ಫುಲ್ ಅಂತ ಕರ್ಣ ಹೇಳಿದಾಗ ಸಾರಿ ಸರ್ ಅಂತ ಮಹೇಶ್ ಹೇಳ್ತಾನೆ. ಏನು ಬೇಕಾಗಿಲ್ಲ, ನೀವು ಡಾಕ್ಟರ್ ಆಗಿ ಪೇಷಂಟ್ಗಳನ್ನ ನೋಡ್ಕೊಂಡ್ರೆ ಅಷ್ಟ್ ಸಾಕು. ಅದನ್ ಬಿಟ್ಟು ಬೇರೆ ಏನು ಮಾಡೋದ್ ಬೇಡ. ತುಂಬಾ ಕಷ್ಟಪಟ್ಟು ಜವಾಬ್ದಾರಿನ ನಿಮ್ ತಲೆ ಮೇಲೆ ಹೊತ್ಕೋಬೇಕು ಅನ್ನೋದೇನು ಇಲ್ಲ. ಮತ್ತೆ ಆ ಕೆಲ್ಸನ ನಾನ್ ನಿಮ್ಗೆ ಕೊಟ್ಟೂ ಇಲ್ಲ. ಯೋಗ್ಯತೆ ಇದ್ದಾಗ ಮಾತ್ರ ಹೆಚ್ಚಿಗೆ ಜವಾಬ್ದಾರಿ ತಗೋಬೇಕು. ಸಾರಿ ಕೇಳ್ರಿ ಅವ್ರನ್ನ ಅಂತ ಕರ್ಣ ರೇಗಾಡ್ದಾಗ ಮಹೇಶ್ ರಿಯನ್ ಹತ್ರ ಸಾರಿ ಅಂತ ಕೇಳ್ತಾನೆ. ಹಾಗೆ ಕರ್ಣ ರಿಯಾನ ಸಾರಿ ಅಂತ ಕೇಳ್ಬೇಕಾದ್ರೆ, ನೋಡು ಕರ್ಣ ಇದ್ರಲ್ಲಿ ನಿಂದೇನು ತಪ್ಪಿಲ್ಲ, ನೀನ್ ಯಾಕೆ ಸಾರಿ ಕೇಳ್ತೀಯ ಅಂತ ರೋಸಿ ಕೇಳ್ತಾರೆ. ನೋಡಿ ರಿಯಾ, ಇವತ್ತಿಂದ ನೀವು ಫಾರ್ಮಸಿಲಿ ಇನ್ಚಾರ್ಜ್ ಆಗಿ ಜಾಯ್ನ್ ಆಗ್ತಿದ್ದೀರಾ ಅಂತ ಹೇಳಿ ಕರ್ಣ ರಿಯಾಗೆ ಕಂಗ್ರಾಚುಲೇಟ್ ಮಾಡಿ, ಇದರಿಂದ ಯಾರಿಗಾದ್ರೂ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಬಂದು ಮಾತಾಡೋದಕ್ಕೆ ಹೇಳಿ. ಇವತ್ತು ನಿಮ್ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಡೇ. ಈ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸ್ತೀರಾ ಅಂತ ನಾನು ಅನ್ಕೊಂಡು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿ ಕರ್ಣ ಮತ್ತೆ ನಿತ್ಯ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಮಹೇಶ್ ಬಂದು ಸೈಡ್ ಅಲ್ಲಿ ನಿಂತ್ಕೊಂಡು ಇವಳಿಂದ ಏನಾದ್ರೂ ನಮ್ ಕೆಲ್ಸಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಕರ್ಣ ಆ ನಿಧಿ ಟೆನ್ಷನ್ ತಗೊಳೋದಲ್ದೆ ನನ್ಗೂ ಟೆನ್ಷನ್ ಕೊಟ್ಟಿದ್ದಾಳೆ. ಮೊದ್ಲು ಹೋಗಿ ಅವ್ಳ ರಿಸಲ್ಟ್ ನೋಡಿದ್ರೆ ನನ್ಗೂ ಸಮಾಧಾನ ಆಗತ್ತೆ ಅಂತ ನಿತ್ಯ ಹೇಳ್ಬೇಕಾದ್ರೆ, ನಿಧಿ ವಿಷಯದಲ್ಲಿ ಟೆನ್ಷನ್ ತಗೊಳ್ಳೋ ಹಾಗೆ ಇಲ್ಲ ಅಂತ ಕರ್ಣ ಹೇಳ್ತಾನೆ. ಅದ್ ನನ್ಗೂ ಗೊತ್ತು, ಆದ್ರೆ ಯಾಕೋ ನಿನ್ನೆಯಿಂದ ಸ್ವಲ್ಪ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ, ನನ್ಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಕೊಟ್ಟಿದ್ದಾಳೆ ಅಂತ ನಿತ್ಯ ಹೇಳ್ಬೇಕಾದ್ರೆ, ಸರಿ ಆಯ್ತು ಬನ್ನಿ ನೋಡೋಣ ಅಂತ ಹೇಳಿ ಕರ್ಣ ಅವಳನ್ನ ಕರ್ಕೊಂಡು ಹೋಗ್ತಿರ್ತಾನೆ. ಈ ಕಡೆ ಕಾಂತಿ ಮತ್ತೆ ಮಹಾಲಕ್ಷ್ಮಿ ಅವರು ನಿಧಿ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಸಾಕು ಅಂತ ದೇವ್ರ ಹತ್ರ ಕೇಳ್ಕೊತಿರ್ತಾರೆ. ಈ ಕಡೆ ಕಾಲೇಜಲ್ಲಿ ಎಲ್ರು ಇವತ್ತು ರಿಸಲ್ಟ್ ಬರ್ತಿದ್ಯಲ್ಲ ಅಂತ ಖುಷಿಲಿದ್ರೆ ನಿಧಿ ಮಾತ್ರ ಟೆನ್ಷನ್ ಅಲ್ಲಿ ಇರ್ತಾಳೆ. ಕೃಷ್ಣ ಕೃಷ್ಣ, ನೀನೇ ನನ್ನನ್ನ ಕಾಪಾಡ್ಬೇಕು ಅಂತ ನಿಧಿ ಕೇಳ್ಕೋಬೇಕಾದ್ರೆ, ನಿಧಿ ಅವ್ರೆ ಇಲ್ಲೇ ಕೃಷ್ಣನ್ ಜಪ ಮಾಡ್ಕೊಂಡಿರ್ತೀರ ಅಥವಾ ಹೋಗಿ ರಿಸಲ್ಟ್ ನೋಡ್ಕೊಂಡು ಬರೋ ಉದ್ದೇಶ ಏನಾದ್ರೂ ಇದ್ಯಾ ಅಂತ ನಿತ್ಯ ಕೇಳ್ಬೇಕಾದ್ರೆ, ಅಕ್ಕ ನನ್ಗ್ ಹೋಗಿ ರಿಸಲ್ಟ್ ನೋಡೋದಕ್ಕೆ ಭಯ ಆಗ್ತಿದೆ ಕಣೆ ಅಂತ ನಿಧಿ ಹೇಳ್ತಿರ್ತಾಳೆ. ಸರಿ ನೀವ್ ಕೃಷ್ಣನ ಜಪ ಮಾಡ್ತೀರಿ, ನಾನ್ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಕರ್ಣ ಹೋಗ್ಬೇಕಾದ್ರೆ, ಅಯ್ಯೋ ಸರ್ ಬೇಡ ಸರ್, ಕಷ್ಟನೋ ಸುಖನೋ ನಾನೇ ಹೋಗಿ ನೋಡ್ತೀನಿ ಅಂತ ನಿಧಿ ಟೆನ್ಷನ್ ಅಲ್ಲಿ ಹೇಳ್ಬೇಕಾದ್ರೆ, ಅಮ್ಮ ತಾಯಿ ಮೊದ್ಲು ಹೋಗಿ ನೋಡ್ಕೊಂಡ್ ಬಾ ಅಂತ ನಿತ್ಯ ಹೇಳ್ತಾಳೆ. ಸರಿ ಆಯ್ತು ಅಂತ ನಿಧಿ ಹೋಗಿ ರಿಸಲ್ಟ್ ನ ಖುಷಿಯಿಂದ ನೋಡ್ಬೇಕಾದ್ರೆ, ಅವಳು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫೇಲ್ ಆಗಿರೋದನ್ನ ನೋಡಿ ಅವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗತ್ತೆ. ಈ ಕಡೆ ಏನಾಗುತ್ತೆ ಏನೋ ಅನ್ನೋ ನಿತ್ಯ ಬೈಕ್ಕೆ ಕರ್ಣ ಬಂದು, ಏನೂ ಆಗೋದಿಲ್ಲ, ಅದು ದೊಡ್ಡ ಟಾಪರ್ ಆಗ್ತಾರೆ, ಒಳ್ಳೆ ಸರ್ಜನ್ ಆಗ್ತಾರೆ, ನೋಡ್ತಾ ಇರಿ ಅಂತ ಹೇಳಿ ನಿತಿನ್ಗೆ ಸಮಾಧಾನ ಮಾಡ್ತಿರ್ತಾನೆ. ಆಗ ಅವಳ ಫ್ರೆಂಡ್ಸ್ ಎಲ್ಲ ಏನೇ ನಿಧಿ ಫೇಲ್ ಆಗೋಗ್ಬಿಟ್ಟಿದ್ಯಾ ಅಂತ ಹೇಳ್ಬೇಕಾದ್ರೆ, ನಿಧಿ ಯಾಕೆ ಈ ರೀತಿ ಆಯ್ತು ಅಂತ ಅಳ್ಬೇಕಾದ್ರೆ ಸಂಜಯ್ ಅದನ್ನ ನೋಡಿ ತುಂಬಾ ಖುಷಿ ಪಡ್ತಿರ್ತಾನೆ. ನಿಧಿ ಅಳ್ತಾ ಅಳ್ತಾ ಬರ್ತಾ ಇರೋದನ್ನ ನೋಡಿ ಶಾಕ್ ಆಗಿ ಕರ್ಣ ಏನಾಗಿರ್ಬೋದು ಅಂತ ಹೋಗಿ ರಿಸಲ್ಟ್ ನೋಡಿದಾಗ ಅಲ್ಲಿ ಅವಳು ಫೇಲ್ ಆಗಿರೋದನ್ನ ನೋಡಿ ಅವನು ಶಾಕ್ ಆಗ್ತಾನೆ. ಆಗ ನಿತ್ಯ ಬಂದು ಅದನ್ನ ನೋಡಿ, ಏನು ನಿಧಿ ಫೇಲ್ ಆಗಿದಾಳ, ಅದ್ ಹೇಗೆ ಅಂತ ಅವಳು ಶಾಕ್ ಅಲ್ಲಿ ನೋಡ್ತಿರ್ತಾಳೆ. ನನ್ಗೂ ಅದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಕರ್ಣ ಮತ್ತೆ ನಿತ್ಯ ಇಬ್ರು ಹೋಗಿ ನಿಧಿನ ಸಮಾಧಾನ ಮಾಡಕ್ ಹೋಗ್ತಾರೆ. ಅಕ್ಕ ನಾನ್ ಫೇಲ್ ಆಗೋಗಿದ್ದೀನಿ ಕಣೆ ಅಂತ ಹೇಳಿ ನಿಧಿ ನಿತ್ಯನ ತಬ್ಕೊಂಡು ಅಳ್ತಿರ್ತಾಳೆ. ಇದನ್ನ ನೋಡಿ ಸಂಜಯ್ ನಯನತಾರ ಇಬ್ರು ಖುಷಿ ಪಡ್ತಿರ್ತಾರೆ. ಕರ್ಣನ್ ಮಾತ್ರ ಇಲ್ಲಿ ಏನ್ ನಡೀತಾ ಇದೆ ಅಂತ ಅರ್ಥ ಆಗದೆ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಹಾಗೆ ಹೋಗಿ ಟಾಪರ್ ಯಾರು ಅಂತ ಚೆಕ್ ಮಾಡಿದಾಗ ಅಲ್ಲಿ ಸಂಜಯ್ ಹೆಸರಿರುತ್ತೆ. ಅದನ್ನ ನೋಡಿ ಕರ್ಣನ್ಗೆ ಶಾಕ್ ಆಗತ್ತೆ. ನಿಧಿ ಅಳ್ಬೇಕಾದ್ರೆ ರೋಸಿ ಬಂದು ಅವಳನ್ನ ಸಮಾಧಾನ ಮಾಡ್ಬೇಕಾದ್ರೆ ಸಂಜಯ್ ಮಾತ್ರ ಖುಷಿಯಿಂದ ಕುಣಿದಾಡ್ತಿರ್ತಾನೆ. ಅವ್ನ್ ಫ್ರೆಂಡ್ಸ್ ಎಲ್ಲ ಅವನನ್ನೆಲ್ಲ ಎತ್ಕೊಂಡು ಸಂಜಯ್ ಟಾಪರ್ ಆಗಿದ್ದಾನೆ ಅಂತ ಎಲ್ಲ ಬ್ಯಾನರ್ ಎಲ್ಲ ಹಾಕೊಂಡು ಶಿಳ್ಳೆ ಹೊಡಿತಾ ಡ್ಯಾನ್ಸ್ ಆಡ್ತಾ ಅವನ್ಗೆ ಹೂವಿನ ಹಾರ ಹಾಕೊಂಡು ಅವನನ್ನ ಮೆರವಣಿಗೆ ಮಾಡಿಸ್ಕೊಂಡು ಕರ್ಕೊಂಡ್ ಬರ್ತಿರ್ತಾರೆ. ಆಗ ಸಂಜಯ್ ನಿಧಿನ ನೋಡಿ ಕೆಳಗಡೆ ಇಳಿದು, ನಾನು ಟಾಪರ್ ಆಗಿದ್ದೀನಿ ಅನ್ನೋ ಖುಷಿಗಿಂತ ನೀನೇನ ಈ ಸ್ಥಿತಿಲ್ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ನಿಧಿ ತುಂಬಾ ಅಳ್ತಾ ಇರ್ತಾಳೆ. ಇದು ನನ್ ಲೈಫ್ ಅಲ್ಲಿ ನನಗೆ ಸಿಕ್ಕಿರೋ ಬೆಸ್ಟ್ ಗಿಫ್ಟ್ ಅಂತ ಹೇಳ್ಕೊಂಡು ಸಂಜಯ್ ಸಿಕ್ಕಾಪಟ್ಟೆ ಖುಷಿ ಪಡ್ತಿರ್ತಾನೆ. ಈ ಕಡೆ ಟೆನ್ಷನ್ ಆಗಿರೋ ನಿತಿನ್ ಹತ್ರ ಕರ್ಣ ಬಂದು, ಸಂಜಯ್ ಟಾಪರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಒಂದ್ ಅಕ್ಷರನೂ ಅವನು ನ್ಯಾಯವಾಗಿ ಓದೇ ಇಲ್ಲ,
ಅದ್ ಹೇಗೆ ಅವ್ನ್ ಟ್ಯಾಪರ್ ಆಗಕ್ ಸಾಧ್ಯ? ನಿಧಿ ಏನು ಅನ್ನೋದು ನನಗ್ ಗೊತ್ತು. ಅವ್ರು ಒಂದ್ ಅಕ್ಷರ ಓದ್ದೆ ಹೋದ್ರುನು ಅವ್ರು ಪಾಸ್ ಮಾಡ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ. ಇಲ್ಲಿ ಏನೋ ನಡೆದಿದೆ. ಅದೇನು ಅಂತ ನಾನ್ ಕಂಡ್ಹಿಡ್ದೇ ಹಿಡಿತೀನಿ ಅಂತ ಕರ್ಣ ನಿತಿನ್ ಹತ್ರ ಹೇಳ್ತಿರ್ತಾನೆ. ಸಂಜಯ್ ಮಾಡಿರೋ ಕುತಂತ್ರನ ಕರ್ಣ ಎಲ್ರ ಮುಂದೆ ಬಯಲ್ ಮಾಡ್ತಾನ. ತನ್ನ ಲೈಟ್ ಹೌಸ್ನ ಈ ಸಂಜಯ್ ಸಿಕ್ಕಾಕ್ಸಿರೋ ಸುಳಿಯಿಂದ ಕರ್ಣ ಕಾಪಾಡ್ಕೊತಾನ. ರಿಯಾಗೆ ವಹಿಸಿರೋ ಜವಾಬ್ದಾರಿಯಿಂದ ಅವಳು ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ ಅನ್ನ ಕಂಡ್ಹಿಡ್ದು ಕರ್ಣನ್ ಹತ್ರ ಹೇಳ್ತಾಳ. ಇದೆಲ್ಲ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.